ಮಕ್ಕಳೇ, ಇದು 9ನೇ ತರಗತಿ ಗಣಿತ ಅಧ್ಯಾಯ 10 ಹೆರಾನ್ನ ಸೂತ್ರ. ಇದರಲ್ಲಿ 10.1ರ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಮುಂದೆ ಒಂದು ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ. ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಂಜ್ಞಾಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ? ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಮುಂದೆ ಶಾಲೆ ಇದೆ ಅಂತೇಳಿ ಒಂದು ತ್ರಿಭುಜಾಕಾರದಲ್ಲಿ, ಸಮಬಾಹು ತ್ರಿಭುಜಾಕಾರದಲ್ಲಿ ಒಂದು ಸಂಚಾರ ಸಂಜ್ಞಾಫಲಕದಲ್ಲಿ ಮುಂದೆ ಶಾಲೆ ಇದೆ ಅಂತೇಳಿ ಕೊಟ್ಟಾರೆ. ಸಮಬಾಹು ತ್ರಿಭುಜ ಅಂತಂದರೆ ಅಲ್ಲಿ 3 ಬಾಹುಗಳ ಅಳತೆ ಏನಾಗಿರ್ತದೆ, ಒಂದಕ್ಕೊಂದು ಸಮನಾಗಿರ್ತದೆ. ಇಲ್ಲಿ ಒಂದು ಬಾಹುವಿನ ಅಳತೆ ಎ ಅಂತ ಕೊಟ್ಟಾರೆ, ಅಂದರೆ 3 ಬಾಹುಗಳ ಅಳತೆ ಕೂಡ ಏನಾಗಿರ್ತದೆ, ಏನೇ ಆಗಿರ್ತದೆ. ಸಂಜ್ಞಾಫಲಕದ ವಿಸ್ತೀರ್ಣವನ್ನು ನಾವಿಲ್ಲಿ ಹೆರಾನ್ನ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಬೇಕು. ಅಂದರೆ ಆ ಸಮಬಾಹು ತ್ರಿಭುಜಾಕಾರದಲ್ಲಿರುವಂತಹ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಈ ಸೂತ್ರ ಉಪಯೋಗಿಸ್ಕೊಂಡು ನಾವು ಕಂಡುಹಿಡಬೇಕು. ಆ ಸಂಜ್ಞಾಫಲಕದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 180 ಸೆಂಟಿಮೀಟರ್. ಆದರೆ ಅದರ ವಿಸ್ತೀರ್ಣ ಎಷ್ಟು ಅನ್ನೋದು ನಾವು ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಬೇಕು. ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬುಕ್ನಲ್ಲಿ ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಹೆರಾನ್ನ ಸೂತ್ರ ಉಪಯೋಗಿಸ್ಕೊಂಡು ಏನು ಅಂದರೆ √S × S - A × S - B × S - C. ಇದು ಹೆರಾನ್ನ ಸೂತ್ರ, ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ABC ಅನ್ನೋವೇನು ಅಂತಂದರೆ ತ್ರಿಭುಜದ ಬಾಹುಗಳು. S ಅನ್ನೋದು ತ್ರಿಭುಜದ ಅರ್ಧ ಸುತ್ತಳತೆ. ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ ಹೆಂಗೆ ಕಂಡುಹಿಡಿಬೇಕು, ಎಸ್ ಹೆಂಗೆ ಕಂಡುಹಿಡ್ಕೋಬೇಕು ಅಂದರೆ A + B + C / 2, ಅಂದರೆ 3 ಬಾಹುಗಳನ್ನು ಕೂಡಿಸಿ /2 ಮಾಡಿದಾಗ ನಮಗೆ ತ್ರಿಭುಜದ ಅರ್ಧ ಸುತ್ತಳತೆ ಬರ್ತದೆ. ಆವಾಗ ನಾವು ಈಸಿಯಾಗಿ ಸೂತ್ರದಲ್ಲಿ ಎಸ್ ಇದ್ದಲ್ಲಿ ಆ ಅರ್ಧ ಸುತ್ತಳತೆ ಬೆಲೆಯನ್ನು ಹಾಕೋಬೋದು. ABC ಅಂದರೆ ತ್ರಿಭುಜದ ಬಾಹುಗಳು, ಎಸ್ ಅಂದರೆ ತ್ರಿಭುಜದ ಸುತ್ತಳತೆಯ ಅರ್ಧ ಸುತ್ತಳತೆ ಎಸ್ ಅನ್ನೋದು. ಪ್ರಶ್ನೆಯಲ್ಲಿ ನಮಗೆ ಸುತ್ತಳತೆ ಕೊಟ್ಟಿದ್ದಾರೆ. ಎಷ್ಟು ಅಂದರೆ 180 ಸೆಂಟಿಮೀಟರ್. ನಾವಿಲ್ಲಿ ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನಮಗೆ ಆಲ್ರೆಡಿ ಗೊತ್ತದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಹೆರಾನ್ನ ಸೂತ್ರ ಅಂದರೆ √S × S - A × S - B × S - C. ಇಲ್ಲಿ ಆ ಸೂತ್ರವನ್ನು ಬಳಸ್ಕೋಬೇಕು. ಫಸ್ಟ್ ನಾವು ಎಸ್ನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಆಲ್ರೆಡಿ ನಮಗೇನು ಕೊಟ್ಟಾರಂದ್ರೆ ಸುತ್ತಳತೆ 180 ಸೆಂಟಿಮೀಟರ್. ಆ 180ನ್ನು /2 ಮಾಡಿದ್ರೆ ನಮಗೆ ಅರ್ಧ ಸುತ್ತಳತೆ ಸಿಗುತ್ತಾ. ಆದರೆ ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬಾಹುವಿನ ಅಳತೆ ಕೊಟ್ಟಿಲ್ಲ, ಬರೀ ಸುತ್ತಳತೆ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಬಾಹು ಏನು ಕೊಟ್ಟಾರೆ, ಎ ಅಂತ ಕೊಟ್ಟಾರೆ. ಫಸ್ಟ್ ಅದನ್ನು ನಾವಿಲ್ಲಿ ಹಾಕ್ಕೋಬೇಕು. ಅರ್ಧ ಸುತ್ತಳತೆ = A + B + C / 2. ABC ಅನ್ನೋವೇನು ಬಾಹುಗಳು. ಬಾಹು ಅಂದರೆ ಏನು ಕೊಟ್ಟಾರೆ, ಎ ಅಂತ ಕೊಟ್ಟಾರೆ. ಹಾಗಾಗಿ 3 ಬಾಹುಗಳು ಏನೇ ಆಗಿರ್ತಾವೆ. A + A + A / 2 ಇವು 3ಅನ್ನು ಕೂಡಿಸಿದಾಗ 3A / 2. ಇದು ತ್ರಿಭುಜದ ಅರ್ಧ ಸುತ್ತಳತೆ. S = 3A / 2. ಈಗ ಅದನ್ನು ಸೂತ್ರದಲ್ಲಿ ಎಸ್ ಇದ್ದಲ್ಲಿ 3A / 2 ಹಾಕ್ಕೋಬೇಕು. ABC ಇದ್ದಲ್ಲಿ ಏನೇ ಹಾಕ್ಕೋಬೇಕು ನಾವು. S ಇದ್ದಲ್ಲಿ 3A / 2, ಇಲ್ಲೂ 3A / 2 - A ಮತ್ತು S - B × S - C. S ಇದ್ದಲ್ಲಿ 3A / 2, ABC ಇದ್ದಲ್ಲಿ ಏನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ. ಈಗ 3A / 2 ಸೇಮ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಲಸ ತೊಗೋಬೇಕು. ಕೆಳಗಡೆ ಏನೂ ಇಲ್ಲ ಅಂತಂದರೆ, ಛೇದದಲ್ಲಿ ಏನೂ ಇಲ್ಲ ಅಂದರೆ 1ಅನ್ನು ಹಾಕ್ಕೋಬೇಕು. 2 ಮತ್ತು 1ರ ಲಸ 2 ಬರುತ್ತದೆ. ಅದಕ್ಕೆ 3A - 2A, 1 × 2 ಅಂತಂದರೆ 2A. ಇದು ಬ್ರ್ಯಾಕೆಟ್ ಮುಗೀತು. ಇಲ್ಲೂ ಸೇಮ್ 3A - 2A / 2. ಇಲ್ಲೂ ಕೂಡ 3A - 2A / 2. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 3A / 2 ಅಷ್ಟೇ ಇಟ್ಟು 3A - 2A ಇದ್ದಲ್ಲಿ ಕಳಿಬೇಕು. 3Aನಲ್ಲಿ 2A ಕಳೆದ್ರೆ ಬರೀ A ಉಳಿತದೆ. A/2 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 ಅದನ್ನು ನಾವಿಲ್ಲಿ ಬರ್ಕೋಬೇಕು. 3A / 2 ಸೇಮು A/2 × A/2 × A/2. ಈಗ 3A × A ಅಂದರೆ 3A² ರೈಟ್, / 2 × 2 ಅಂದರೆ 4. A × A A² / 2 × 2 ಅಂದರೆ 4. ಇಲ್ಲಿ 3 ಬಿಟ್ಬಿಡೋಣ, ಯಾಕಂದರೆ 3 ರೂಟಿಂದ ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ √3 ಅಷ್ಟೇ ಇಟ್ಕೊಂಡ್ಬಿಟ್ಟಿದ್ದೀನಿ. A² ಅದ, ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ A ಹೊರಗೆ ಬಂತು. 4ರ ವರ್ಗಮೂಲ 2. ಇದನ್ನು ಸಹ ಸೇಮ್ A² ಇದ್ದು ರೂಟಿಂದ ಹೊರಗೆ ಬಂದರೆ A ಆಗುತ್ತಾ. 4ರ ವರ್ಗಮೂಲ 2. ಈಗ √3 ಆ್ಯಸ್ ಇಟ್ ಈಸ್ A × A A² / 2 × 2 ಅಂದರೆ 4. ದೇರ್ಫೋರ್ ನಾವಿಲ್ಲಿ ಏನು ಕಂಡುಹಿಡ್ಕೊಂಡ್ವಿ ಅಂತಂದರೆ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಆ ಸಂಜ್ಞಾಫಲಕದ ಅಥವಾ
ಆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ. ಎಷ್ಟು ಬಂತು ಅಂದರೆ √3 ಇಂಟು a² / 4 ಚದರ ಮಾನಗಳು. ಈಗ ನೆಕ್ಸ್ಟ್, ಆ ಸಂಜ್ಞಾಫಲಕ ಸಮಬಾಹು ತ್ರಿಭುಜಾಕಾರದಲ್ಲಿ ಇರೋದ್ರಿಂದ ನಮಗೆ ಆಲ್ರೆಡಿ ಸುತ್ತಳತೆ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಸುತ್ತಳತೆಯನ್ನು ಬಳಸ್ಕೊಂಡು ನಾವು ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಂಡ್ವಿ ಅಂತಂದರೆ ಉಳಿದ 2 ಬಾಹುಗಳ ಅಳತೆಯೂ ಕೂಡ ಏನಾಗಿರುತ್ತೆ ಅಂದರೆ ಸೇಮೇ ಇರುತ್ತೆ. ಸುತ್ತಳತೆ = 180 ಸೆಂಟಿಮೀಟರ್. ಸುತ್ತಳತೆ ಅಂದರೆ 3a + a 3 ಕೂಡಿಸಿದಾಗ 3a ಬರುತ್ತೆ. 3a = 180 ಸೆಂಟಿಮೀಟರ್. ಬರೀ ನಮಗೆ a ಅಂದರೆ ಒಂದೇ ಬಾಹುವಿನ ಅಳತೆ ಬೇಕು. ಒಂದು ಬಾಹುವಿನ ಸಿಕ್ಕುತ್ತೆ ಅಂದರೆ ಉಳಿದ 2 ಸಿಕ್ಕಂಗೆ. a = 180 ಇಲ್ಲಿ 3a ಜೊತೆ ಗುಣಾಕಾರ ಆಗ್ಯದ, = ಹೊರಗೆ ಬಂದರೆ ಭಾಗಾಕಾರ ಆಗುತ್ತೆ. 180 / 3 3 1 3 3 6 18 0ಗೆ 0 ಅಂದರೆ ಎನ ಬೆಲೆ ಎಷ್ಟು ಬಂತು ಅಂತಂದರೆ 60. ಅಂದರೆ ಒಂದು ಬಾಹುವಿನ ಅಳತೆ ಎಷ್ಟು? 60 ಸೆಂಟಿಮೀಟರ್. ನಮಗೆ ಆಲ್ರೆಡಿ ತ್ರಿಭುಜದ ವಿಸ್ತೀರ್ಣ ಸಿಕ್ಕದೆ. ಎಷ್ಟು ಅಂದರೆ √3 ಇಂಟು a² / 4. ಈಗ ಇಲ್ಲಿ a ಅದಲ್ಲ, ಇಲ್ಲಿ a ಇದ್ದಲ್ಲಿ ನಾವು ಏನು ಮಾಡಬೇಕು? ಇಲ್ಲಿ ಎನ ಬೆಲೆ ಏನು ಸಿಕ್ಕದಲ್ಲ ಆ ಬೆಲೆನ ನಾವು a ಜಾಗದಲ್ಲಿ ಹಾಕೋಬೇಕು. √3 ಆ್ಯಸ್ ಇಟ್ ಈಸ್ ಇಟ್ಕೊಂಡು ಇಂಟು a² ಇತ್ತು. a ಜಾಗದಾಗ ನಾವು 60 ಹಾಕ್ಕೊಂಡು ಸ್ಕ್ವೇರ್ಗೆ ಸ್ಕ್ವೇರ್ ಹಾಕ್ಕೊಂಡು /4. √3 ಆ್ಯಸ್ ಇಟ್ ಈಸ್ 60² ಅಂದರೆ 60ನ 2 ಬಾರಿ ಬರ್ಕೋಬೇಕು. 60 × 60 / 4. ಈಗ ನಾ ಛೇದ ಹೊಡ್ಕೊಂಡಿದ್ದೆ. 4 × 4 4 × 4 2 ಉಳಿತು. 4 × 5 20. ಏನೇನು ಉಳಿತು ಅಂತಂದರೆ √3 ಇಂಟು 15 6 90 0ಗೆ 0 ಅಂದರೆ 900 ಉಳಿತು. ಈಗ √3 ರೂಟಿಂದ ಹೊರಗೆ ತರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇರ್ಫೋರ್ ತ್ರಿಭುಜದ ಅಥವಾ ಸಂಜ್ಞಾಫಲಕದ ವಿಸ್ತೀರ್ಣ ಎಷ್ಟು ಅಂತಂದರೆ 900 √3 ಚದರ ಸೆಂಟಿಮೀಟರ್ಗಳು ಅಂತ ನಾವಿಲ್ಲಿ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಯಾವ ಸೂತ್ರವನ್ನು ಉಪಯೋಗಿಸ್ಕೊಂಡು ಅಂತಂದರೆ ಹೆರೋನ್ನ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿದ್ವಿ. ಥ್ಯಾಂಕ್ ಯು ಮಕ್ಕಳೇ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು.